ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜೊತೆ ಇದ್ದೀನಿ ಡಾಕ್ಟರ್ ಸಂತೋಷ್. ವೆಲ್ಕಮ್ ಬ್ಯಾಕ್ ಟು ಕ್ಲಾಸ್ ಸ್ಪರ್ಧೆ ಸ್ಟೆಪ್ ಫಾರ್ ದ ಫ್ಯೂಚರ್. ನಾವಿವತ್ತು ಈ ಹಿಂದೆ ಚರ್ಚಿಸಿದಂಥ ಕೆಸೆಟ್ ಕ್ವಶನ್ ಪೇಪರನ್ನು NET ಕೆಸೆಟ್ ಜನರಲ್ ಪೇಪರ್ ಪಾರ್ಟ್ 2 ಮುಂದುವರಿಸೋಣ. ನೀವಿಲ್ಲಿ ಕ್ವಶನ್ ನೋಡ್ತಾ ಇರ್ಬೋದು. ಏನು ಕೇಳಿದ್ದಾರೆ ಅಂದರೆ, ವಿದ್ಯುನ್ಮಾನ ನಿಧಿಗಳ ವರ್ಗಾವಣೆ ಯಾವುದನ್ನು ಉಪಯೋಗಿಸುತ್ತದೆ ಅಂತ ಕ್ವಶನ್ ಅನ್ನು ಕೇಳ್ತಾರೆ. ಅದಕ್ಕಿಂತ ಮುಂಚೆ ನೋಡಿ ಅಬ್ಸರ್ವ್ ಮಾಡಿ, ನೀವು ಇಲ್ಲಿರುವಂಥ ಆಪ್ಷನ್ಗಳನ್ನ ಅರ್ಥವನ್ನು ತಿಳ್ಕೊಬೇಕಾಗುತ್ತೆ. ಮೊದಲನೇದಾಗಿ MICR. MIC ಅಂದರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್ ಅಂತ. ನೋಡಿ, ಇದು ಭಾಳ ಇಂಪಾರ್ಟೆಂಟು. ಈ ಸತಿ ಕೂಡ ಅಂದರೆ ಲಾಂಗ್ ಫಾರ್ಮ್ ಕೂಡ ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು. MIC ಅಂದರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್ ಅಂತ ಕರಿಬೋದು. ಇದನ್ನು RBI 1980ರಲ್ಲಿ ಇಂಟ್ರೊಡ್ಯೂಸ್ ಮಾಡುತ್ತೆ. ನೋಡಿ, ಪ್ರತಿಯೊಂದು ಬ್ಯಾಂಕ್ಗಳು ತನ್ನದೇ ಆದಂಥ ಓನ್ MICR ಕೋಡನ್ನು ಹೊಂದಿರ್ತವೆ. ಈ MICR ಕೋಡ್ಗಳು ಎಷ್ಟಿರ್ತವಪ್ಪ ಅಂದರೆ 9 ಡಿಜಿಟ್ ಕೋಡ್ಗಳಿರ್ತವೆ. ಸೊ ಇದು ಏನು ಮಾಡುತ್ತೆ ಅಂದರೆ, ವಿದ್ಯುನ್ಮಾನ ನಿಧಿಗಳ ವರ್ಗಾವಣೆ ವ್ಯವಸ್ಥೆಯನ್ನು ಮಾಡಬೇಕಂದ್ರೆ ನಮಗೆ MICR ಕೋಡು ಬೇಕೇ ಬೇಕಾಗುತ್ತೆ. ಇನ್ನು ಆಪ್ಷನ್ 2 ಬನ್ನಿ, ಮಾರ್ಕ್ ಸೆನ್ಸಿಂಗ್. ನೋಡಿ, ಮಾರ್ಕ್ ಸೆನ್ಸಿಂಗ್ ಇದೆಯಲ್ಲ, ಆಪ್ಷನ್ 2 ಬನ್ನಿ, ಮಾರ್ಕ್ ಸೆನ್ಸಿಂಗ್. ಸೊ ಮಾರ್ಕ್ ಸೆನ್ಸಿಂಗ್ ಇದೆಯಲ್ಲ, ಇದನ್ನು OMR ಏನು ಮಾಡಿದೆ, ರೀಪ್ಲೇಸ್ಮೆಂಟ್ ಮಾಡಿದೆ. ಇದರ ಇನಿಷಿಯಲ್ ಆಗಿ ಮಾರ್ಕ್ ಸೆನ್ಸಿಂಗ್ ಅಂತ ಕರಿತೀವಿ, ಇದನ್ನು OMR ಅಂತ ಕರಿತೀವಿ. ಇದರ ಕೆಲಸ ಏನಪ್ಪ ಅಂದರೆ, ಗ್ರಾಫೈಟ್ ಪೆನ್ಸಿಲ್ ಇದೆಯಲ್ವ ಅದನ್ನು ರೆಕಗ್ನೈಸೇಷನ್ ಮಾಡುವಂಥದ್ದು. ಸೊ ಇದನ್ನು ನೋಡಿ, ಎಲ್ಲ ಗೌರ್ಮೆಂಟ್ ಎಕ್ಸಾಮಲ್ಲಿ OMR ಶೀಟನ್ನು ಬಳಸ್ತೀವಲ್ಲ, ಇದನ್ನು ಹಿಂದೆ ಏನು ಮಾರ್ಕ್ ಸೆನ್ಸಿಂಗ್ ಅಂತ ಕರಿತಿದ್ರು, ಈಗ ಅದನ್ನು OMR ಅಂತ ಕರೀತಾರೆ. ಸೊ OMR ಅಂದರೆ ಆಪ್ಟಿಕಲ್ ಮಾರ್ಕ್ ರೀಡಿಂಗ್ ಅಂತ ಕರಿತೀವಿ. ನೋಡಿ, ಇದನ್ನು ಕೂಡ ಕೇಳಬಹುದು ಎಕ್ಸಾಮಲ್ಲಿ. OMR ಅಂದರೆ ಆಪ್ಟಿಕಲ್ ಮಾರ್ಕ್ ರೀಡಿಂಗ್ ಅಂತ ಕರಿತೀವಿ. ಇನ್ನು ಮೂರನೇ ಆಪ್ಷನ್ ಪೋರ್ಟ್ ಎ ಪಂಚ್. ಪೋರ್ಟ್ ಎ ಪಂಚ್ ಅಂತ ಕರೀತಾರೆ. ಇದೇನು ಮಾಡುತ್ತಪ್ಪ ಅಂದರೆ, ದತ್ತಾಂಶವನ್ನು ಅಥವಾ ಡಾಟಾವನ್ನು ಪಂಚ್ ಓವರ್ಗಳ ಮೂಲಕ ಸ್ಟೋರೇಜ್ ಮಾಡುತ್ತೆ. ಆದ್ದರಿಂದ ಆನ್ಸರ್ ಯಾವುದು, MICR. MICR ಅಂದ್ರೇನು, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್ ಅಂತ ಕರಿತೀವಿ. ನೋಡಿದ್ದು ಕಂಪ್ಯೂಟರ್ಗೆ ಸಂಬಂಧಿಸಿದಂಥ ಕ್ವಶನ್. ಇದು ಇದೇ ರೀತಿಯಲ್ಲಿರುವಂಥ ಕ್ವಶನ್ಗಳನ್ನ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂದರೆ, ನೀವು ಕೇವಲ ಕ್ವಶನ್ಗೆ ಆನ್ಸರ್ನ ಅಷ್ಟೇ ನೋಡೋದಲ್ಲ, ಅಲ್ಲಿರುವಂಥ ಆಪ್ಷನ್ಗಳಿದಾವಲ್ಲ ಅದರ ಅರ್ಥ ಏನು ಅಂತ ತಿಳ್ಕೊಂಡ್ರೆ ತುಂಬ ಉಪಯೋಗ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಸೀರಿಯಲ್ ಎಕ್ಸೆಸ್ ಸ್ಟೋರೇಜ್ಗೆ ಮಾತ್ರ ಕೆಳಗಿನ ಯಾವುದನ್ನು ಉಪಯೋಗಿಸ್ತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ RAM, ಮ್ಯಾಗ್ನೆಟಿಕ್ ಡಿಸ್ಕ್, ಕೋರ್ ಮೆಮೊರಿ, ಮ್ಯಾಗ್ನೆಟಿಕ್ ಟೇಪ್ ಅಂತ ಕೇಳಿದ್ದಾರೆ. ನೀವು ಇದಕ್ಕಿಂತ ಮುಂಚೆ ಮಾಡಬೇಕಪ್ಪ ಅಂದರೆ ಇವುಗಳ ಅರ್ಥವನ್ನು ಮತ್ತು ಯಾಕೆ ಅದನ್ನು ಯೂಸ್ ಮಾಡ್ತೀವಿ ನೀವು ತಿಳ್ಕೊಬೇಕಾಗುತ್ತೆ. ನೋಡಿ, ಕಂಪ್ಯೂಟ್ರಲ್ಲಿ ಕಂಪ್ಯೂಟರ್ಗೆ ಏನು ಮಾಡ್ತೀವಿ ಅಂದರೆ, ಎರಡು ರೀತಿಯಲ್ಲಿರುವಂಥ ಮೆಮೊರಿಗಳು ನೋಡ್ತೀವಿ. ಒಂದು ರೀಡ್ ಒನ್ಲಿ ಮೆಮೊರಿ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಬಹಳ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮಲ್ಲಿ, ಅಂದರೆ ಈಗಿನ ಎಕ್ಸಾಮಲ್ಲಿ ಕೂಡ ಇದನ್ನು ಕೇಳ್ಬೋದು. ರೀಡ್ ಓನ್ಲಿ ಮೆಮೊರಿ ಇದೆಯಲ್ಲ, ಇದು ಪರ್ಮನೆಂಟ್ ಮೆಮೊರಿ ಆಗಿದೆ. ಅಷ್ಟೇ ಅಲ್ಲ, ರೀಡ್ ಓನ್ಲಿ ಮೆಮೊರಿನ ವಿ ಕ್ಯಾನ್ ಬಿ ಜಸ್ಟ್ ರೀಡ್, ಅದನ್ನು ರೀರೈಟ್ ಮಾಡೋಕ್ಕೆ ಬರೋದಿಲ್ಲ. ನಿಮ್ಮ ಕ್ವಶನ್ ಕೇಳ್ಬೋದು ಅಂದರೆ, ಯಾವ ಆ ಮೆಮೊರಿಯನ್ನು ನಾವು ರೀರೈಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಅದು ರೀಡ್ ಓನ್ಲಿ ಮೆಮೊರಿ. ಇನ್ನು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಬಂದರೆ ಇದನ್ನು ರೀಡ್ ಮಾಡ್ಬೋದು ಮತ್ತು ಇದನ್ನು ರೀರೈಟ್ ಕೂಡ ಮಾಡ್ಬೋದು. ಓಕೆನಾ. ಇನ್ನು ಮ್ಯಾಗ್ನೆಟಿಕ್ ಡಿಸ್ಕ್ ಅಂದರೆ ಆಡಿಯೋ ಮತ್ತು ವಿಡಿಯೋ ವಿಜುಲೇಷನ್ ಇದೆಯಲ್ಲ, ಅದನ್ನು ನಾವು ರೆಕಾರ್ಡ್ ಮಾಡೋದಕ್ಕೆ ಇದನ್ನು ಅತಿ ಹೆಚ್ಚಾಗಿ ಬಳಸ್ತೀವಿ. ಇದಕ್ಕೆ ಉದಾಹರಣೆ ಯಾವುದಪ್ಪ ಅಂದರೆ, ಹಾರ್ಡ್ ಡಿಸ್ಕ್ ಅನ್ನೋದು ಈ ಮ್ಯಾಗ್ನೆಟಿಕ್ ಡಿಸ್ಕ್ಗೆ ಉದಾಹರಣೆ. ಇನ್ನು ಕೋರ್ ಮೆಮೊರಿ ಬಂದರೆ ನೋಡಿ, ಕೋರ್ ಮೆಮೊರಿ ಇದೆಯಲ್ಲ, ಇದು 1955ರಿಂದ 70 ತನಕ ತುಂಬ ಡಾಮಿನೆಂಟ್ ಆಗಿತ್ತು. ಇದ್ರಾಗ ಏನು ಮಾಡ್ತಾರಪ್ಪ ಅಂದರೆ, ದಿಸ್ ಇಸ್ ಅ ವೆರಿ ಸ್ಟ್ರಾಂಗೆಸ್ಟ್ ಮೆಮೊರಿ. ಇದು ತುಂಬ ಸ್ಟ್ರಾಂಗೆಸ್ಟ್ ಆಗಿರುವಂಥ ಮೆಮೊರಿ ಆಗಿತ್ತು. ಇನ್ನು ಲಾಸ್ಟ್ ಇದು ಮ್ಯಾಗ್ನೆಟಿಕ್ ಟೇಪ್. ಸೊ ಮ್ಯಾಗ್ನೆಟಿಕ್ ಟೇಪಿಗೆ ಉದಾಹರಣೆ ಅದು ಆಡಿಯೋ ಟೇಪ್ ಮತ್ತು ವಿಡಿಯೋ ಟೇಪ್ ಬರ್ತಾವಲ್ಲ, ಇವೆಲ್ಲ ಕೂಡ ಉದಾಹರಣೆ. ಆದ್ದರಿಂದ ಸೀರಿಯಲ್ ಆಕ್ಸೆಸ್ ಸ್ಟೋರೇಜ್ಗೆ ಮಾತ್ರ ಸೀರಿಯಲ್ ಆಕ್ಸೆಸ್ ಸ್ಟೋರೇಜ್ಗೆ ಮಾತ್ರ ಕೆಳಗಿನ ಯಾವುದನ್ನು ಉಪಯೋಗಿಸ್ತೀವಿ ಅಂದರೆ ಕೇವಲ ಮ್ಯಾಗ್ನೆಟಿಕ್ ಟೇಪನ್ನು ಯೂಸ್ ಮಾಡ್ತೀವಿ. ನೋಡಿ, ಈ ಮ್ಯಾಗ್ನೆಟಿಕ್ ಟೇಪಲ್ಲಿ LTO ಯೂಸ್ ಮಾಡ್ತೀವಿ. ಅಂದರೆ LTO ಅಂದರೆ ಲೀನಿಯರ್ ಟೇಪ್ ಓಪನ್ ಅಂತ. ಇದರ ಕೆಲಸ ಏನಪ್ಪ ಅಂದರೆ, ಸೀರಿಯಲ್ ಆಕ್ಸೆಸ್ ಸ್ಟೋರೇಜನ್ನು ಇದು ಮಾಡುತ್ತೆ. ಆದ್ದರಿಂದ ಆನ್ಸರ್ ಯಾವುದು, ಮ್ಯಾಗ್ನೆಟಿಕ್ ಟೇಪ್ ಆಗಿದೆ. ನೋಡಿ, ಮುಂದಿನ ಕ್ವಶನ್, ನೆರೆಹಾವಳಿ ನಿಯಂತ್ರಿಸುವ ರಾಚನಿಕವಲ್ಲದ ವಿಧಾನಗಳಲ್ಲಿ ಒಂದು ಯಾವುದಾಗಿದೆ ಅಂದರೆ, ಇಂಗ್ಲೀಷಲ್ಲಿ ವಿಚ್ ಈಸ್ ದ ನಾನ್ ಸ್ಟ್ರಕ್ಚರಲ್ ಮೆಥಡ್ ಫಾರ್ ಕಂಟ್ರೋಲಿಂಗ್ ಫ್ಲಡ್ ಅಂತ. ಫ್ಲಡ್ಡನ್ನು ಕಂಟ್ರೋಲ್ ಮಾಡುವ ಮೆಥಡಲ್ಲಿ ಸ್ಟ್ರಕ್ಚರಲ್ ಮೆಥಡ್ ಮತ್ತು ನಾನ್ ಸ್ಟ್ರಕ್ಚರಲ್ ಮೆಥಡ್ ಅಂತ ಬರುತ್ತೆ. ಅದರಲ್ಲಿ ಇಲ್ಲಿ ಕೇಳಿರುವಂಥ ಕ್ವಶನ್ ಏನಪ್ಪ ಅಂದರೆ, ನಾನ್ ಸ್ಟ್ರಕ್ಚರ್ ಅಂದರೆ ರಾಚನಿಕವಲ್ಲದ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ನೋಡಿ, ಒದ್ದೆ ಜಮೀನುಗಳನ್ನು ನಿರ್ಮಿಸುವುದು. ಸೊ ಚರಂಡಿ ವ್ಯವಸ್ಥೆಯಲ್ಲಿ ಸುಧಾರಣೆಯನ್ನು ಮಾಡುವಂಥದ್ದು, ಹರಿಯುವ ಸ್ಥಿತಿಗಳನ್ನು ಸುಧಾರಿಸುವುದು, ಜಲಾಶಯಗಳ ನಿರ್ಮಾಣವನ್ನು ಮಾಡುವುದು. ಇಲ್ಲಿ ನೀವು ಅಬ್ಸರ್ವ್ ಮಾಡುವುದು. ಸೊ A, B, C, D ಇದೆ.
ಈಗ ಲಾಸ್ಟ್ ಬರೋಣ, ಜಲಾಶಯಗಳ ನಿರ್ಮಾಣ. ಹೌದು ನೋಡಿ, ಜಲಾಶಯಗಳ ನಿರ್ಮಾಣ ಮಾಡೋದ್ರಿಂದ ಫ್ಲಡ್ ಅನ್ನು ನಾವು ಕಂಟ್ರೋಲ್ ಮಾಡಬಹುದು. ಯಾಕಪ್ಪ ಅಂದ್ರೆ ಜಲಾಶಯಗಳ ನಿರ್ಮಾಣದಿಂದ ಅತಿ ಹೆಚ್ಚಾಗಿ ಬರುವಂತ ನೆರೆಹಾವಳಿ ನಾವು ಇದರಿಂದ ತಡೆಗಟ್ಟಬಹುದಾಗಿದೆ. ನೆಕ್ಸ್ಟ್ ಎರಡನೇದು, ಹರಿಯುವ ಸ್ಥಿತಿಗಳನ್ನ ಸುಧಾರಿಸುವುದಾದ್ರೆ ನೋಡಿ, ನದಿಗಳು ಹರಿಯುವಂತಹ ಸ್ಥಿತಿಗಳಿದೆಯಲ್ಲ ಅದನ್ನ ಯಾವುದೇ ರೀತಿಯಲ್ಲಿ ಹಾಳು ಮಾಡಿದ್ರೆ ಅದು ಇನ್ನೂ ಕೂಡ ಉತ್ತಮವಾದ ರೀತಿಯಾಗಿ ಸುಧಾರಣೆ ಮಾಡೋದ್ರಿಂದ ಪ್ರವಾಹನ ನಾವು ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಆದರೆ ಇದು ಕೂಡ ಏನು, ಇದು ಕೂಡ ಸ್ಟ್ರಕ್ಚರಲ್ ಮೆಥಡ್. ಹೌದು. ಇನ್ನು ಆಪ್ಷನ್ ಬಿ ಬಂದರೆ ಚರಂಡಿ ವ್ಯವಸ್ಥೆಯಲ್ಲಿ ಸುಧಾರಣೆ. ನೋಡಿ, ಬಹುತೇಕ ನಗರಗಳಲ್ಲಿ ಈ ಪ್ರವಾಹ ಆಗೋದಕ್ಕೆ ಅಥವಾ ಫ್ಲಡ್ ಆಗೋದಕ್ಕೆ ಕಾರಣ ಏನಪ್ಪ ಅಂದರೆ ಚರಂಡಿ ಬ್ಲಾಕ್ ಆಗೋದು. ನೋಡಿ, ಚರಂಡಿಗಳಲ್ಲಿ ಕಸ ತುಂಬ ಏನಾಗುತ್ತೆ ಅಂದರೆ ಬ್ಲಾಕ್ ಆಗುತ್ತೆ. ಆದ್ರಿಂದ ಏನು ಮಾಡಬೇಕು, ಚರಂಡಿನ ವೈಜ್ಞಾನಿಕವಾಗಿ ಮತ್ತು ವ್ಯವಸ್ಥಿತವಾಗಿ ದೊಡ್ಡದಾಗಿರುವಂಥ ಮ್ಯಾನುವಲನ್ನು ಚೆನ್ನಾಗಿರುವಂಥ ಅಥವಾ ಅದನ್ನು ಕ್ಲೀನ್ ಮಾಡುವಂಥ ಪ್ರೊಸೆಸ್ ಮೂಲಕ ಅದನ್ನು ಚರಂಡಿ ವ್ಯವಸ್ಥೆನ ಕ್ಲೀನ್ ಇಟ್ಕೊಂಡ್ರೆ ನಾವೇನ್ಬೋದು ಈ ಫ್ಲಡ್ ಆಗುವಂಥ ಸಂದರ್ಭದಲ್ಲಿ ಅದನ್ನು ಕಂಟ್ರೋಲ್ನ ಮಾಡ್ಬೋದು. ಸೊ ಇದು ಕೂಡ ಏನು, ಇದು ಕೂಡ ಸ್ಟ್ರಕ್ಚರಲ್ ಮೆಥಡ್. ಹೌದು. ಇಲ್ಲಿ ಏನು ಕೇಳಿದಾನೆ, ಒದ್ದೆ ಜಮೀನುಗಳನ್ನು ನಿರ್ಮಿಸುವುದು. ನೋಡಿ, ಇದು ಈ ಕಾನ್ಸೆಪ್ಟಲ್ಲಿ ಬರೋದಿಲ್ಲ. ಅಂದರೆ ಒದ್ದೆ ಜಮೀನುಗಳನ್ನು ನಿರ್ಮಿಸುವುದರಿಂದ ಯಾವುದೇ ರೀತಿಯಾಗಿರುವಂಥ ಫ್ಲಡ್ಡನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇದು ಸ್ಟ್ರಕ್ಚರಲ್ ಮೆಥಡಲ್ಲಿ ಬರೋದಿಲ್ಲ. ಅದರ ಪ್ರಕಾರ ಈ ಕ್ವಶನ್ಗೆ ಆನ್ಸರ್ ಯಾವುದು, ಇದು ನೋಡಿ. ನಾನು ಇಲ್ಲಿ ಹೇಳ್ತಿರೋದು ನಿಮಗೆ ಎಕ್ಸ್ಪ್ಲನೇಷನ್, ಸ್ಟ್ರಕ್ಚರಲ್ ಮೆಥಡ್ ಫಾರ್ ಕಂಟ್ರೋಲಿಂಗ್ ಫ್ಲಡ್. ಆದರೆ ಇದು ಮಾತ್ರ ಸ್ಟ್ರಕ್ಚರಲ್ ಮೆಥಡಲ್ಲಿ ಬರೋದಿಲ್ಲ. ಆದ್ದರಿಂದ ಆನ್ಸರ್ ಯಾವುದು, ಎ ಆಗಿದೆ. ಇನ್ನು ಮುಂದಿನ ಕ್ವಶನ್, ಪರಿಸರ ವ್ಯವಸ್ಥೆ ಜನರು ಎಂಬುದಕ್ಕೆ ಕೆಳಗಿನ ಯಾರು ಉದಾಹರಣೆ. ನೋಡಿ, ಪರಿಸರ ವ್ಯವಸ್ಥೆ ಜನರೇ ಎಕೋಸಿಸ್ಟಮ್ ಪೀಪಲ್ ಅಂತ. ಸೊ ಎಕೋ ಸಿಸ್ಟಮ್ ಪೀಪಲ್ ಅಂತ ಕರಿತೀವಿ. ಎಕೋಸಿಸ್ಟಮ್ ಪೀಪಲ್ಲು ಈ ಉದಾಹರಣೆಯಲ್ಲಿ ಯಾವುದು ಉತ್ತಮವಾದ ಉದಾಹರಣೆ ಆಗಿದೆ ಅಂತ ಕ್ವಶನ್ ಕೇಳಿದರೆ, ಮೊದಲದು ತೀವ್ರ ವ್ಯವಸಾಯದಲ್ಲಿ ನಿರಂತರವಾದ ರೈತರು, ರಫ್ತು ಮಾಡುವುದಕ್ಕಾಗಿ ಜೈವಿಕ ವ್ಯವಸ್ಥೆಯ ವೃತ್ತಿಯನ್ನು ಮಾಡ್ತಿರುವಂಥ ರೈತರು, ಅರಣ್ಯದಿಂದ ಸಂಪನ್ಮೂಲಗಳನ್ನು ಸಂಗ್ರಹಿಸುವ ಬುಡಕಟ್ಟಿನ ಜನಾಂಗದವರು, ಭಾರಿ ಉತ್ಪಾದನೆಯಲ್ಲಿ ತೊಡಗಿರುವಂಥ ಜಾನುವಾರು ಕ್ಷೇತ್ರದ ಇಟ್ಟಿರುವವರು ಅಂತ. ನೋಡಿ, ಇಲ್ಲಿ ಕ್ಲೀನಾಗಿ ತುಂಬ ಈಸಿಯಾಗಿರುವಂಥ ಕ್ವಶನು, ಎಕೋಸಿಸ್ಟಮ್ ಅಂದರೆ ಪರಿಸರಕ್ಕೆ ನೇರವಾಗಿ ಸಂಬಂಧವನ್ನು ಹೊಂದಿರುವಂಥದ್ದು. ಅದ್ಯಾವುದು, ಆನ್ಸರ್ ಸಿ ಆಗಿದೆ. ಯಾಕಂದರೆ ಅರಣ್ಯದಿಂದ ಸಂಪನ್ಮೂಲವನ್ನು ಸಂಗ್ರಹಿಸುವಂಥ ಬುಡಕಟ್ಟು ಜನರು ಎಕೋಸಿಸ್ಟಮ್ ಅಥವಾ ಪರಿಸರ ವ್ಯವಸ್ಥೆಯ ಜನರಾಗಿದ್ದು ಆ ಪರಿಸರವನ್ನು ಕಾಪಾಡುವುದು ಅವರ ಹೊಣೆಯಾಗಿರುತ್ತೆ. ಆದ್ದರಿಂದ ಆಪ್ಷನ್ ಸಿ ಎಂಬುದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿದೆ. ಆಗ ನಿಮ್ಮ ಕ್ವಶನ್ ಕೇಳ್ಬೋದು, ಯಾಕೆ ರೈತರು ಅಥವಾ ರಫ್ತು ಮಾಡ್ತಿರುವಂಥ ಒಂದು ಜೈವಿಕ ವ್ಯವಸ್ಥೆ ಹೊಂದಿರುವಂಥ ರೈತರು ಅಥವಾ ಭಾರಿ ಉತ್ಪಾದನೆ ಮಾಡ್ತಿರುವಂಥ ಏನು ಜಾನುವಾರು ಕ್ಷೇತ್ರದಲ್ಲಿರುವಂಥ ರೈತರು ಅಥವಾ ವ್ಯಕ್ತಿಗಳು ಇದರಲ್ಲಿ ಬರೋದಿಲ್ವಾ ಅಂತ. ಬರ್ತಾರೆ. ಆದರೆ ಈ ಮೂವರಿಗೆ ಹೋಲಿಸ್ಕೊಂಡ್ರೆ ಅತಿ ಹೆಚ್ಚು ಹೊಣೆಗಾರಿಕೆಯನ್ನು ಹೊಂದಿರುವವರು ಯಾರಪ್ಪ ಅಂದರೆ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವಂಥ ಬುಡಕಟ್ಟು ಜನರು ಆಗಿದ್ದಾರೆ. ನೋಡಿ, ಮುಂದಿನ ಕ್ವಶನ್, ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯ ರಾಷ್ಟ್ರೀಯ ಪರಿಷತ್ತು MHRDಯಿಂದ ಯಾವುದಕ್ಕಾಗಿ ಸ್ಥಾಪಿಸಲಾಯಿತು ಅಂತ ಕ್ವಶನ್ ಅನ್ನು ಕೇಳಿದ್ದಾರೆ. ಇದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರಲಿ, ಸೊ MHRD ಇದರ ಲಾಂಗ್ ಫಾರ್ಮ್ ಏನಪ್ಪ ಅಂದರೆ ಮಿನಿಸ್ಟ್ರಿ ಆಫ್ ವುಮೆನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಕೇಂದ್ರ ಸರ್ಕಾರ 174 ಅಮೆಂಡ್ಮೆಂಟ್ನ ಮೂಲಕ 174ನೇ ಅಮೆಂಡ್ಮೆಂಟ್ನ ಮೂಲಕ ಸೆಪ್ಟೆಂಬರ್ 25, 1985 ಇದನ್ನು ಸ್ಥಾಪನೆಯನ್ನು ಮಾಡ್ತಾರೆ. ನೋಡಿ, ಇದರ ಮುಖ್ಯ ಉದ್ದೇಶ ಏನಪ್ಪ ಅಥವಾ ಇದರ ಸ್ಥಾಪನೆಯ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಕೇವಲ ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯಲ್ಲಿ ಪ್ರಾಮಾಣೀಕರಣವಾದ ತುಲನಾತ್ಮಕ ಮಾನಕ ಅಥವಾ ಮಾನದಂಡಗಳನ್ನು ಖಾತರಿಪಡಿಸುವುದು ಮಾತ್ರ ಆಗಿದೆ. ಆದ್ದರಿಂದ ಆಪ್ಷನ್ ಏನು, ಕೇವಲ ಬಿ ಮಾತ್ರ ಆಗಿದೆ, ಉಳಿದಿದ್ದು ಯಾವುದು ಕೂಡ ಆಗಿಲ್ಲ. ನೋಡಿ, ಇಲ್ಲಿ ಮುಂದಿನ ಕ್ವಶನ್ ನೀವು ಅಬ್ಸರ್ವ್ ಮಾಡ್ಬೋದು. ಅಗತ್ಯ ಬಿದ್ದರೆ ರಜೆ ದಿನಗಳಲ್ಲಿ ಕೂಡ ಅಧ್ಯಾಪಕರು ಕರ್ತವ್ಯಕ್ಕೆ ಹಾಜರಾಗಬೇಕು ಅಂತ ಒಂದು ಖಾಸಗಿ ಶಾಲೆ ಹೇಳುತ್ತೆ. ಆ ವರ್ಕ್ ಮಾಡಿದ್ದಕ್ಕೆ ಪ್ರತಿಫಲವಾಗಿ ಅವರು ವೇತನವನ್ನು ಕೊಡ್ತೀವಿ ಅಂತ ಕೂಡ ಆಡಳಿತ ವರ್ಗ ಏನು ಮಾಡ್ತಪ್ಪ ಅಂದರೆ ಬೆಂಬಲವನ್ನು ನೀಡುತ್ತೆ. ಇದು ಏನನ್ನು ಸೂಚಿಸುತ್ತದೆ ಅಂತ ಕ್ವಶನನ್ನು ಕೇಳ್ತಾರೆ. ಇಲ್ಲ ಆಪ್ಷನ್ ಅಬ್ಸರ್ವ್ ಮಾಡಿ. ಈಗ ಆಪ್ಷನ್ ಎ, ಬಿ, ಸಿ, ಡಿ ಬನ್ನಿ. ನೋಡಿ, ಆಪ್ಷನ್ ಡಿ ಅಲ್ಲಿ ಅಧ್ಯಾಪಕರ ದುರವ್ಯವಸ್ಥೆ ಬಗ್ಗೆ ಆಡಳಿತ ವರ್ಗದ ನಿರಾಸಕ್ತಿ ಅಂತ ಇದೆ. ನೋಡಿ, ಇಲ್ಲಿ ಕ್ವಶನ್ ಅಬ್ಸರ್ವ್ ಮಾಡಿದರೆ ಅವರು ರಜೆ ದಿನದಲ್ಲಿ ಕೂಡ ವರ್ಕ್ ಮಾಡೋದಕ್ಕೆ ರೆಡಿ ಇದ್ದಾರೆ ಅಂತ ಅವರು ಆರ್ಡರ್ ಮಾಡುವಾಗ ಅದರ ಅರ್ಥ ಇಲ್ಲಿ ಯಾವುದೇ ರೀತಿ ಇರುವಂಥ ದುರವ್ಯವಸ್ಥೆ ಇರೋದಿಲ್ಲ ಅಂತ. ನೆಕ್ಸ್ಟು ಆಪ್ಷನ್ ಸಿ ಬನ್ನಿ. ನೋಡಿ, ಅಧ್ಯಾಪಕರಲ್ಲಿ ನಿರಾಕರಿಸುವ ಇಚ್ಛೆಯ ಕೊರತೆ. ನೋಡಿ, ಅಲ್ಲೆಲ್ಲೂ ಕೂಡ ಆಡಳಿತ ವರ್ಗ ನೀವು ಮಾಡಲೇಬೇಕಂತ ಆರ್ಡರ್ನ ಅಥವಾ ಹೇಳಿಕೆನ ನೀಡಿಲ್ಲ. ಬದಲಾಗಿ ಏನು ಹೇಳ್ತಾರಪ್ಪ ಅಂದರೆ ರಜೆ ದಿನದಲ್ಲಿ ನೀವು ವರ್ಕ್ ಮಾಡಿದರೆ ವೇತನವನ್ನು ಕೊಡ್ತೀವಿ ಅಂತ ಹೇಳೋದ್ರಿಂದ ಇಲ್ಲಿ ನಿರಾಕರಿಸುವಂಥ ಪ್ರಶ್ನೆ ಬರೋದಿಲ್ಲ. ನೆಕ್ಸ್ಟ್ ಆಪ್ಷನ್ ಬಿ ಬಂದಾಗ ಅಧ್ಯಾಪಕರ ಗೌರವದ ಕೊರತೆ ಅಂತ ಹೇಳ್ತಾರೆ. ನೀವು ಕ್ವಶನ್ ಮತ್ತೆ ಅಬ್ಸರ್ವ್ ಮಾಡಿ. ಇಲ್ಲಿ ಏನು ಹೇಳಿದ್ದಾರೆ, ರಜೆ ದಿನಗಳಲ್ಲಿ ನೀವು ವರ್ಕ್ ಮಾಡಿದರೆ ವೇತನವನ್ನು ಕೊಡ್ತೀವಿ ಅಂತ ಹೇಳೋದ್ರಿಂದ ಇಲ್ಲಿ ಯಾವುದೇ ರೀತಿಯಾಗಿರುವಂಥ ಗೌರವಕ್ಕೆ ಧಕ್ಕೆ ಬರೋದಿಲ್ಲ. ಸೊ ಇದು ಕೂಡ ಅಲ್ಲ. ಈಗ ಆಪ್ಷನ್ ಎ ಬನ್ನಿ. ಏನು ಹೇಳಿದ್ದಾರೆ, ವೃತ್ತಿಪರ ಪ್ರಾಮಾಣಿಕಗಳ ಕೊರತೆ. ಹಂಗಂದ್ರೆ ಏನು? ಸೊ ನೋಡಿ, ಟೀಚಿಂಗಲ್ಲಿ
ಹಾಲಿಡೇಗಳು ಅತ್ಯಂತ ಪ್ರಮುಖವಾಗಿರ್ತವೆ. ಯಾಕಂದರೆ ಒಬ್ಬ ಶಿಕ್ಷಕ ಅಥವಾ ಶಿಕ್ಷೆಗೆ ರಜೆಗಳು ಅಥವಾ ಹಾಲಿಡೇಗಳು ದೊರಕಿದ್ರೆ ಅವರು ಮುಂದೆ ಎಫೆಕ್ಟಿವ್ ಟೀಚಿಂಗನ್ನು ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಅವರು ಒಂದು ವೇಳೆ ರಜೆಯನ್ನೇ ತೆಗೆದುಕೊಳ್ಳದೇ ಇದ್ದರೆ ಈ ಎಫೆಕ್ಟಿವ್ ಟೀಚಿಂಗ್ ಏನಾಗುತ್ತಪ್ಪ ಅಂದರೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗೋದ್ರಿಂದ ಆನ್ಸರ್ ಯಾವುದು ಎ ಆಗಿದೆ. ಇನ್ನು ಮುಂದಿನ ಕ್ವಶನ್ ಅಬ್ಸರ್ವ್ ಮಾಡಿ. ಅಪೆಕ್ಸ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನಲ್ ಪ್ಲಾನಿಂಗ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ ಇದರ ಸರಿಯಾದ ಸಂಕ್ಷಿಪ್ತ ರೂಪವನ್ನು ಕೇಳಿದರೆ ಅದಕ್ಕೆ ಫಸ್ಟ್ನೇದು IIEPA. ಇದನ್ನು 1963 ಸ್ಥಾಪನೆ ಮಾಡಲಾಗುತ್ತೆ. ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಎಜುಕೇಷನ್ ಪ್ಲಾನಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಅಂತ ಇದರ ಅರ್ಥ. ನೆಕ್ಸ್ಟು NUEPA ಈಗಂದರೆ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಎಜುಕೇಷನ್ ಪ್ಲಾನಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಅಂತ ಇದನ್ನು 1962 ಸ್ಥಾಪನೆಯನ್ನು ಮಾಡ್ತಾರೆ. ಇನ್ನು ಮೂರನೇದು NIEPA ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನಲ್ ಪ್ಲಾನಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಅಂತ ಇದು MHRD ಅವರು ಸ್ಥಾಪನೆಯನ್ನು ಮಾಡ್ತಾರೆ. ಇದರ ಕೆಲಸ ಏನಂದರೆ ಕೆಪಾಸಿಟಿ ಬಿಲ್ಡಿಂಗ್ ಅಂದರೆ ಟೀಚರ್ ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮನ್ನು ಇದು ಮಾಡುತ್ತೆ. ಲಾಸ್ಟ್ನೇದು IIEPAM ನೋಡಿ, ಇದನ್ನು ಭಾರತ ಸರ್ಕಾರ ಇದನ್ನು ಮಾಡಿಲ್ಲ, ಅದರಿಂದ ಎಸ್ಟಾಬ್ಲಿಷ್ ಮಾಡಿಲ್ಲ. ಅದರಿಂದ ಆಪ್ಷನ್ನು 3ಗಳಿದ್ದಾವೆ, ಒಂದು ಆಪ್ಷನು ಕ್ಯಾನ್ಸಲ್ ಆಯಿತು. ಇದರಲ್ಲಿ ಸರಿಯಾದ ಉತ್ತರ ಅಂದರೆ ಅಪೆಕ್ಸ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನಲ್ ಪ್ಲಾನಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ ಅಂತ ಏನು ಕರಿತೀವಲ್ಲ ಅದು ಯಾವುದಪ್ಪ ಅಂದರೆ ಆಪ್ಷನ್ ಬಿ, ಅದೇ NUEPA ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಪ್ಲಾನಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್. ಇದು 1962 ಸ್ಥಾಪನೆಯನ್ನು ಮಾಡಲಾಗುತ್ತೆ. ಇನ್ನು ಮುಂದಿನ ಕ್ವಶನ್ ಯಾವ ಮಟ್ಟದಲ್ಲಿ ಭಾರತದಲ್ಲಿ ಖಾಸಗಿ ಉದ್ಯಮ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂತ ಬಂದಾಗ ಒಂದು ಶಾಲಾ ಶಿಕ್ಷಣ, ಪದವಿ ಮಟ್ಟದ ಸಾಮಾನ್ಯ ಶಿಕ್ಷಣ, ವೃತ್ತಿಪರ ಶಿಕ್ಷಣ, ನರ್ಸರಿ ಶಿಕ್ಷಣ. ನೋಡಿ, ಶಾಲಾ ಶಿಕ್ಷಣ ಹೌದಾ? ಹೌದು, ಶಾಲಾ ಶಿಕ್ಷಣದಲ್ಲಿ ಪ್ರೈವೇಟ್ ಸ್ವಲ್ಪ ಡಾಮಿನೆಂಟ್ ಇದ್ದಾರೆ. ಪದವಿ ಮಟ್ಟದ ಸಾಮಾನ್ಯ ಶಿಕ್ಷಣ ಇಲ್ಲ, ಯಾಕಂದರೆ ಪದವಿ ಮಟ್ಟದ ಸಾಮಾನ್ಯ ಶಿಕ್ಷಣ ಅಂತ ಬಂದಾಗ ಅತಿ ಹೆಚ್ಚಾಗಿ ಸರ್ಕಾರದ ಸಂಸ್ಥೆಗಳೇ ಇದ್ದಾವೆ. ನೆಕ್ಸ್ಟು ನರ್ಸರಿ, ಸೊ ನರ್ಸರಿ ಅಂತ ಕರಿತೀವಿ, ಅದು ಕೂಡ ಅತಿ ಕಡಿಮೆ. ಆದರೆ ವೃತ್ತಿಪರ ಆಪ್ಷನ್ ಸಿ ಇದೆಯಲ್ಲ, ವೃತ್ತಿಪರ ಶಿಕ್ಷಣ ಅಂದರೆ ಅದು MBA ಅಥವಾ ಏನು ಸ್ಕಿಲ್ ಕೋರ್ಸ್ಗಳಂತ ಬರ್ತವಲ್ವಾ, ಪರ್ಸನಲ್ ಸ್ಕಿಲ್ಸ್ ಕೋರ್ಸ್ಗಳಂತ, ಇವೆಲ್ಲ ಕೂಡ ವೃತ್ತಿಪರ ಶಿಕ್ಷಣದಲ್ಲಿ ಬರ್ತವೆ. ಅತಿ ಹೆಚ್ಚಾಗಿದ್ರೆ ಪ್ರೈವೇಟ್ ಸಂಸ್ಥೆಗಳು ಡಾಮಿನೇಟನ್ನು ಸಾಧಿಸಿದ್ದಾವೆ. ಅದರ ಆನ್ಸರ್ ಯಾವುದು? ವೃತ್ತಿಪರ ಶಿಕ್ಷಣ. ಅಂದರೆ ಆಪ್ಷನ್ ABDಗೆ ಹೋಲಿಸ್ಕೊಂಡ್ರೆ ಆಪ್ಷನ್ ಸಿ ವೃತ್ತಿಪರ ಶಿಕ್ಷಣದಲ್ಲಿ ಖಾಸಗಿಯವರು ತುಂಬ ಹೆಚ್ಚಿನಾಗಿರುವಂಥ ಡಾಮಿನೇಟನ್ನು ಹೊಂದಿದ್ದಾರೆ. ಮುಂದಿನ ಕ್ವಶನ್ ನೋಡಿ, ವೃತ್ತಿಪರ ಉನ್ನತ ಶಿಕ್ಷಣ ಅವಕಾಶಗಳಲ್ಲಿ ಮೀಸಲಾತಿಯನ್ನು ಭಾರತದಲ್ಲಿ ಅಂಗೀಕರಿಸಲಾಗಿದೆ. ಯಾಕಂದರೆ ಆಪ್ಷನ್ ಎ ಭಾರತ ದೇಶದ ರಾಜಕೀಯ ಗುಂಪುಗಳನ್ನು ಮೆಚ್ಚಿಸುವ ಸಲುವಾಗಿ ಅಥವಾ ಸಹಾಯ ಮಾಡಲು ಅಂತಿದೆ, ಸೊ ಇದು ಅಲ್ಲ. ಆಪ್ಷನ್ ಬಿ ಸಮಾಜದ ಕೆಳಸ್ತರಕ್ಕೆ ಬದುಕಿನ ಉತ್ತಮ ಪ್ರಮಾಣಕವನ್ನು ಇದು ಸಾಧ್ಯ ಮಾಡುತ್ತೆ, ಸೊ ಇದು ಹೌದು. ಆದರೆ 50-50%. ಇನ್ನು ಆಪ್ಷನ್ ಸಿ ಬರೋಣ. ಇದು ಜನ ಸಮುದಾಯದ ಕೆಲವು ವಿಭಾಗದ ಸಾಮಾಜಿಕ ಮತ್ತು ಆರ್ಥಿಕ ತೊಂದರೆಗಳಿಗೆ ನಷ್ಟಪರಿಹಾರ ಮಾಡೋದು ಆಗಿದೆ. 100% ಹೌದು. ಲಾಸ್ಟ್ ಆಪ್ಷನ್ ಡಿ, ಇದು ಬಡ ಜನರಿಗೆ ಸರ್ಕಾರದ ಬದ್ಧತೆಯನ್ನು ಪ್ರತಿಫಲಿಸುತ್ತದೆ. ಇದು ಕೂಡ ಆಪ್ಷನ್ ಇದು 50-50. ಆದ್ದರಿಂದ ಆನ್ಸರ್ ಯಾವುದು? ಆಪ್ಷನ್ ಸಿ ಎಂಬುದು ವೃತ್ತಿಪರ ಶಿಕ್ಷಣದಲ್ಲಿ ಏನು ಮೀಸಲಾತಿಯನ್ನು ಅಂಗೀಕರಿಸಲಿಕ್ಕೆ ಅತ್ಯಂತ ಪ್ರಮುಖ ಕಾರಣ ಏನಪ್ಪ ಅಂದರೆ ಕೆಲವೊಂದು ಸಾಮಾಜಿಕ ಮತ್ತು ಆರ್ಥಿಕ ತೊಂದರೆಗೆ ಒಳಗಾಗಿರೋರಿಗೆ ನಷ್ಟಪರಿಹಾರ ಮಾಡೋಕ್ಕೋಸ್ಕರ ಈ ಮೀಸಲಾತಿಯನ್ನು ಅಂಗೀಕರಣ ಮಾಡಿದ್ದಾರೆ. ಇನ್ನು ಮುಂದಿನ ಕ್ವಶನ್, ಒಬ್ಬ ಅಧ್ಯಾಪಕನಲ್ಲಿರಬೇಕಾದಂಥ ಅತ್ಯಂತ ಮುಖ್ಯವಾದ ಗುಣ ಯಾವುದಂತ ಕೇಳಿದರೆ ಸೊ ಆಪ್ಷನ್ ಎ ಸಮಯನಿಷ್ಠೆ, ಎಕ್ಸಾಕ್ಟ್ಲಿ ಹೌದು. ಬಿ ವಿಷಯಗಳ ಮೇಲಿನ ಪ್ರಭುತ್ವ, ಅದು ಕೂಡ ಹೌದು. ಆಪ್ಷನ್ ಸಿ ವಿಷಯಗಳ ಮೇಲೆ ಪ್ರಭುತ್ವ ಮತ್ತು ಸಂವಹನ ಸಾಮರ್ಥ್ಯ, ಸಿ ಅದು ಕೂಡ ಹೌದು. ಆಪ್ಷನ್ ಡಿ ಸ್ನೇಹಪರತೆ, ಇದು ಕೂಡ ಹೌದು. ಆದರೆ ಈ 4 ಆಪ್ಷನ್ಗಳಲ್ಲಿ ಅತ್ಯಂತ ಪ್ರಮುಖವಾಗಿರಬೇಕಾದಂಥ ಗುಣ ಯಾವುದಪ್ಪ ಅಂದರೆ ವಿಷಯಗಳ ಮೇಲೆ ಪ್ರಭುತ್ವವನ್ನು ಸಾಧಿಸಬೇಕು ಅಷ್ಟೇ ಅಲ್ಲ, ಸಂವಹನ ಸಾಮರ್ಥ್ಯವನ್ನು ಹೊಂದಿರಬೇಕು. ಆಗ ಮಾತ್ರ ಒಬ್ಬ ಉತ್ತಮ ಟೀಚರ್ ಅಥವಾ ಶಿಕ್ಷಕಿ ಆಗೋದಕ್ಕೆ ಸಾಧ್ಯ ಇದೆ. ಆದ್ದರಿಂದ ಆನ್ಸರ್ ಯಾವುದು? ಸಿ ಮಾತ್ರ ಇದಕ್ಕೆ ಆನ್ಸರ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಮುಂದಿನ ಕ್ವಶನ್ ನೋಡಿ, ಕರಿಕ್ಯುಲಮ್ ಅಂತ ಕರಿತೀವಿ. ಆ ಕರಿಕ್ಯುಲಮ್ ಅಂದರೆ ಏನಂತ? ಆಪ್ಷನ್ ಎ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳನ್ನ ಪ್ರಭಾವಕ್ಕೆ ಒಳಪಡಿಸುವ ಎಲ್ಲ ಅನುಭವಗಳು, ಅಂದರೆ ಓವರ್ ಆಲ್ ಆಕ್ಟಿವಿಟೀಸ್ ಅನ್ನು ಕರಿತೀವಿ. ಅಂದರೆ ಆಪ್ಷನ್ ಎ ಓವರ್ ಆಲ್ ಆಕ್ಟಿವಿಟೀಸ್ ಹೌದು. ಇನ್ನು ಆಪ್ಷನ್ ಬಿ ವ್ಯಾಸಂಗ ವಿಭಾಗದಿಂದ ಬೋಧನಾಂಗದಿಂದ ವ್ಯವಹರಿಸಲ್ಪಡುವಂಥ ವಿಷಯಗಳು ಹೌದು. ಆದರೆ ಇದು
ಕರಿಕ್ಯುಲಮ್ನ ಒಂದು ಪಾರ್ಟ್ ಆಗಿದ್ದು ಇದನ್ನೇ ನಾವು ಕರಿಕ್ಯುಲಮ್ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟು ಆಪ್ಷನ್ ಸಿ, ಕೋರ್ಸ್ಗಳಿಗೆ ನಿಗದಿಪಡಿಸಿದ ಪಠ್ಯಕ್ರಮವನ್ನು ಕರಿತೀವಿ, ಸಿಲೆಬಸ್ ಅಂತ ಕರಿತೀವಿ. ಇದು ಕೂಡ ಅಷ್ಟೇ, ಇದು ಕರಿಕ್ಯುಲಮಲ್ಲಿ ಒಳಗೆ ಬರುವಂಥ ಒಂದು ಸಣ್ಣ ಪಾರ್ಟ್, ಆದರೂ ಕೂಡ ಇದು ಕೂಡ ಅಲ್ಲ. ನೆಕ್ಸ್ಟು ಆಪ್ಷನ್ ಡಿ, ತರಗತಿ ಕೊಠಡಿ ಅನುಭವಗಳು, ಕ್ರೀಡೆಗಳು ಮತ್ತು ಆಕ್ಟಿವಿಟಿಗಳು. ಇದು ಕೂಡ ಹೌದು, ಆದರೆ ಇದು ಕರಿಕ್ಯುಲಮಲ್ಲಿ ಬರುವಂಥ ಒಂದು ಸಣ್ಣ ಪಾರ್ಟ್. ಆದ್ದರಿಂದ ನೋಡಿ, ಯಾವುದು ಆಪ್ಷನ್ ಎ ಇದೆಯಲ್ಲ, ಇದು ನಿಜವಾದ ಆನ್ಸರ್. ಯಾಕಂದರೆ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳನ್ನು ಪ್ರಭಾವಕ್ಕೆ ಒಳಪಡಿಸುವಂಥ ಯಾವುದು ಈ ಟೀಚಿಂಗ್ ಇರ್ಬೋದು, ಬೋಧನೆ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಆ್ಯಕ್ಟಿವಿಟೀಸ್, ಕಲ್ಚರ್ ಎಲ್ಲದೂ ಸೇರಿಕೊಂಡು ಓವರಾಲ್ ಸೇರ್ಕೊಂಡು ಕರಿತೀವಿ, ಅದನ್ನು ಕರಿಕ್ಯುಲಮ್ ಅಂತ ಕರಿತೀವಿ. ಆದ್ದರಿಂದ ಆನ್ಸರ್ ಯಾವುದು? ಆಪ್ಷನ್ ಎ. ಇನ್ನು ಮುಂದಿನ ಕ್ವಶನ್, ಕಲಿಕೆಯಲ್ಲಿ ಯಾವುದೇ ವಿಧವಾದ ತಂತ್ರಜ್ಞಾನವನ್ನು ಸಂಯೋಜನೆಗೊಳಿಸುವುದು ವಿದ್ಯಾರ್ಥಿಗಳ ಕಲಿಕೆಯ ಮಟ್ಟವನ್ನು ಹೆಚ್ಚಿಸುತ್ತದೆ. ಯಾಕಂದ್ರೆ ಅಂತ ಕ್ವಶನ್ ಕೇಳಿದರೆ ನೋಡಿ, ಆಪ್ಷನ್ ಎ, ಪಾಠದ ಕೊಠಡಿಯ ಅವಶ್ಯಕತೆಗಳನ್ನು ತಿಳಿದು ಅಧ್ಯಾಪಕರು ತಂತ್ರಜ್ಞಾನವನ್ನು ಉಪಯೋಗಿಸಬೇಕು. ಹೌದು, ಯಾಕಂದರೆ ನಾವೇನು ಕ್ಲಾಸಸ್ಸನ್ನು ಅಥವಾ ಏನು ಪಾಠವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ತಕ್ಕದಂಥ, ಅದಕ್ಕೆ ಸೂಟಬಲ್ ಆಗಿರುವಂಥ ತಂತ್ರಜ್ಞಾನ ನಾವು ಬಳಸಬೇಕಾಗುತ್ತೆ. ಆಪ್ಷನ್ ಬಿ, ತಂತ್ರಜ್ಞಾನವನ್ನು ಸಂಕಲಿಸಿ ಸೂಕ್ತ ಬೋಧನೆಯ ಯೋಜನೆಯನ್ನು ಅಭಿವೃದ್ಧಿಪಡಿಸುವುದು. ಇದು ಕೂಡ ಹೌದು. ಆಪ್ಷನ್ ಸಿ, ಕಲಿಯುವವರು ವೈಯಕ್ತಿಕ ಭಿನ್ನತೆಗೆ ತಂತ್ರಜ್ಞಾನದ ಉಪಯೋಗವು ಸೌಕರ್ಯವನ್ನು ಒದಗಿಸುತ್ತದೆ. ಇದು ಕೂಡ ಹೌದು. ಆಪ್ಷನ್ ಡಿ ನೋಡಿ, ಈ ಮೇಲಿನ ಎಲ್ಲವೂ ಕೂಡ ಆನ್ಸರ್ ಕರೆಕ್ಟ್ ಆಗಿರೋದ್ರಿಂದ ಆನ್ಸರ್ ಯಾವುದು? ಆಪ್ಷನ್ ಡಿ ಅನ್ನು ಏನು ಮಾಡ್ತೀವಿ ಅಂತ ಇದನ್ನು ಆನ್ಸರ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಇನ್ನು ಮುಂದಿನ ಕ್ವಶನ್, ವಿದ್ಯಾರ್ಥಿಯು ಹೊಂದಿರಬೇಕಾದಂಥ ಅತ್ಯಂತ ಪ್ರಮುಖವಾದ ಅಥವಾ ಮುಖ್ಯವಾದ ಅಗತ್ಯ ಲಕ್ಷಣ ಯಾವುದಪ್ಪ ಅಂದರೆ ಆಪ್ಷನ್ ಎ, ಕಲಿಯಲು ಪ್ರಚೋದನೆ ಅಂದರೆ ಸೆಲ್ಫ್ ಮೋಟಿವೇಶನ್ ಟು ಲರ್ನ್ ಅಂತ ಕರಿತೀವಲ್ಲ, ಇದು ತುಂಬ ಅತ್ಯಂತ ಪ್ರಮುಖವಾಗಿದ್ದು 100% ಹೌದು. ಆದ್ದರಿಂದ ಎಸ್. ನೆಕ್ಸ್ಟು ಸೋಲುಗಳೊಂದಿಗೆ ತಾಳ್ಮೆ, ಇದು ಕೂಡ ಹೌದು. ಸೊ ಬಿ, ಇದು ಕೂಡ ಇರಬೇಕಾದಂಥ ಒಂದು ಲಕ್ಷಣ, ಆದರೆ ಇದು 50-50, ಇದೊಂದೇ ಇಂಪಾರ್ಟೆಂಟ್ ಆಗೋದಿಲ್ಲ, ಅಂದರೆ ಇದು ಎಫೆಕ್ಟಿವ್ ಅಲ್ಲ ಅಂತ. ನೆಕ್ಸ್ಟ್ ಸಿ, ವಿಷಯಗಳನ್ನು ಬಾಯ್ಪಾಠ ಮಾಡಲು ಸಾಮರ್ಥ್ಯ, ಸಿ ಇದು ತಪ್ಪು. ಸೊ ಇದು 100% ಏನಿದು ರಾಂಗ್. ಯಾಕಂದರೆ ಬಾಯ್ಪಾಠ ಮಾಡೋದ್ರಿಂದ ಕೇವಲ ಆ ಪದಗಳು ಮಾತ್ರ ತಲೆಯಲ್ಲಿ ಸ್ಟೋರೇಜ್ ಆಗ್ತಾ ಬಿಟ್ಟರೆ ಅದರಲ್ಲಿರುವಂಥ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲ ಆಗ್ತಾರೆ. ಆಪ್ಷನ್ ಡಿ, ಪರೀಕ್ಷೆಗೆ ತಯಾರಿ ಮಾಡಿಸುವುದು ಕೂಡ ಹೌದು. ಆದರೆ ಈ 4 ಆಪ್ಷನ್ಗಳಲ್ಲಿ ನೋಡಿ, ಅತ್ಯಂತ ಪ್ರಮುಖವಾಗಿದೆ ಯಾವುದಪ್ಪ ಅಂದರೆ ಕಲಿಯಲು ಸ್ವಪ್ರಚೋದನೆ, ಅಂದರೆ ಸೆಲ್ಫ್ ಮೋಟಿವೇಶನ್ ಇದ್ದರೆ ಅವನು ಏನನ್ನು ಬೇಕಾದರೆ ಕೂಡ ಸಾಧನೆ ಮಾಡೋದಕ್ಕೆ ಅವಕಾಶ ಇದೆ. ಅದರಿಂದ ಆನ್ಸರು ಎ, ಕಲಿಯಲು ಸ್ವಪ್ರಚೋದನೆ ಅತ್ಯಂತ ಪ್ರಮುಖವಾಗಿರುವಂಥ ಗುಣ ಆಗಿದೆ. ಇನ್ನು ಮುಂದಿನ ಕ್ವಶನ್, ತಂತ್ರಜ್ಞಾನದ ಬಳಕೆ ಬಗ್ಗೆ ತರಬೇತಿಯನ್ನು ನೀಡಿದರೂ ಸಹ ಅದನ್ನು ಕಲಿಸುವಾಗ ಮುಕ್ತವಾಗಿ ಅಧ್ಯಾಪಕರ ಮುಂದೆ ಬರೋದಿಲ್ಲ, ಅದಕ್ಕೆ ಕಾರಣ ಏನು ಅಥವಾ ಸನ್ನಿವೇಶಕ್ಕೆ ಕಾರಣ ಏನಂತ ಕೇಳಿದರೆ ಆಪ್ಷನ್ ಎ ನೋಡಿ, ಯಾವುದು? ವಿಶ್ವಾಸದ ಕೊರತೆ. ಯಾಕಂದರೆ ನಾರ್ಮಲಾಗಿ ಟ್ರೆಡಿಷನಲ್ ಟೀಚಿಂಗ್ಗೆ ಎಲ್ಲರೂ ಕೂಡ ಅಡಾಪ್ಟ್ ಆಗಿದ್ದರಿಂದ ಈ ಮಾಡರ್ನ್ ಟೀಚಿಂಗ್ ಮೆಥಡ್ ಅಥವಾ ಟೆಕ್ನಾಲಜಿನ ಯೂಸ್ ಮಾಡೋದಕ್ಕೆ ತಮ್ಮದಿರುವಂಥ ಆತ್ಮವಿಶ್ವಾಸದ ಕೊರತೆ ಇದೆ. ಇದು 100% ಹೌದು. ಇನ್ನು ಆಪ್ಷನ್ ಬಿ, ಸೋಲಿನ ಭಯ, ಇದು ಕೂಡ ರಾಂಗ್, ಇದು ಸೋಲಿನ ಭಯ ಇರೋದಿಲ್ಲ. ನೆಕ್ಸ್ಟು ಸೌಕರ್ಯಗಳ ಕೊರತೆ, ಆಪ್ಷನ್ ಸಿ ಇದು ಕೂಡ ಹೌದು, ಆದರೆ ಇದು 50-50%. ಯಾಕಂದರೆ ನಾರ್ಮಲ್ ಆಗಿ ಒಂದು ತಂತ್ರಜ್ಞಾನ ಬಳಕೆ ಮಾಡುವಂಥ ತರಬೇತಿ ನೀಡಿದರೆ ಅಂತ ಅರ್ಥ ಏನಪ್ಪ ಅಂದರೆ ಅಲ್ಲಿ ಮೂಲಸೌಕರ್ಯ ಇದ್ದೇ ಇರುತ್ತೆ ಅಂತ. ಎಷ್ಟು? ಆಪ್ಷನ್ ಡಿ ಮೇಲಿನ ಎಲ್ಲವೂ, ಇದು ಅಲ್ಲ. ಯಾಕಂದರೆ ಇಲ್ಲಿ ಒಂದು ರಾಂಗ್ ಆಗಿದೆ ಅಲ್ವಾ, ಆದ್ರ ಆನ್ಸರ್ ಯಾವುದು? ಅತ್ಯಂತ ಪ್ರಮುಖವಾಗಿ ಬಳಸದೇ ಇರೋದಕ್ಕೆ ಕಾರಣ ಅಂದರೆ ವಿಶ್ವಾಸದ ಕೊರತೆ, ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲದೆ ಇರೋದು, ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲದೆ ಇರೋದು ಇದಕ್ಕೆ ಮುಖ್ಯ ಕಾರಣ ಆಗಿದೆ. ಮುಂದಿನ ಕ್ವಶನ್, ಕಾರ್ಯಸೂಚಿ ಹೊಂದಿರುವ ಬೋಧನೆಯು ಕೆಳಗಿನ ಯಾವ ಕಲಿಕೆಯ ತತ್ವವನ್ನು ಆಧರಿಸಿದ ಕ್ವಶನ್ ಕೇಳಿದರೆ, ಕಾರ್ಯಸೂಚಿ ಅಂದ್ರಿಲ್ಲ, ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ ಅಂತ ಕರಿತೀವಿ ಅಥವಾ ಪ್ರೋಗ್ರಾಮ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಇಲ್ಲಿ ಕಲಿಕೆಯ ತತ್ವಗಳು ಅಂತ ಬರ್ತವೆ, ಅದರಲ್ಲಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಅಂತ ಬರುತ್ತೆ. ಇದಕ್ಕೆ ಆನ್ಸರ್ ಏನಪ್ಪ ಅಂದರೆ ಬಿ, ಮಾಧ್ಯಮಿಕವಾಗಿ ಬಲಪಡಿಸುವಿಕೆ. ಸೊ ಮಾಧ್ಯಮಿಕ ಬಲಪಡಿಸುವುದು ಇದಕ್ಕೆ ಸರಿಯಾಗಿರುವಂಥ ಆನ್ಸರು ಆಗಿದೆ. ಇನ್ನು ಮುಂದಿನ ಕ್ವಶನ್, ಸಮೂಹ ಸಂವಹನವು ಯಾವುದನ್ನು ಸೂಚಿಸುತ್ತದೆ ಅಥವಾ ಪ್ರಸ್ತಾಪಿಸುತ್ತದೆ ಅಂತ ಕೇಳಿದರೆ ಆಪ್ಷನ್ ಎ, ಸೊ ಸಣ್ಣ ಗುಂಪನ್ನು ತಲುಪುವುದು, ನೋಡಿ ಅಲ್ಲ. ಆಪ್ಷನ್ ಬಿ, ರಾಜ್ಯದೊಳಗೆ ಸಂಪರ್ಕಿಸುವುದು, ಇದು ಕೂಡ ಅಲ್ಲ. ಆಪ್ಷನ್ ಸಿ, ಸಣ್ಣ ಸಮುದಾಯದೊಂದಿಗೆ ಸಂಪರ್ಕಿಸುವುದು, ಇದು ಕೂಡ ಅಲ್ಲ. ಆಪ್ಷನ್ ಡಿ, ದೊಡ್ಡ ಮತ್ತು ಬಹು ವಿಧದ ಪ್ರೇಕ್ಷಕರೊಂದಿಗೆ ಜೊತೆಯಾಗಿ ಅಥವಾ ಏಕಕಾಲದಲ್ಲಿ ಸಂವಹನ ಮಾಡಿದರೆ, ಅಂದರೆ ಅತಿ ಹೆಚ್ಚು ಜನರ ನಡುವೆ ಸಂವಹನ ಮಾಡಿದರೆ ಅದನ್ನೇ ಕರಿತೀವಿ ಅಂದರೆ ಸಮೂಹ ಸಂವಹನ ಅಂತ ಕರಿತೀವಿ. ಅದರ ಆಪ್ಷನ್ ಏನು? ಡಿ ಅನ್ನೋದು ಇದಕ್ಕೆ ಆನ್ಸರ್ ಆಗಿದೆ. ಮುಂದಿನ ಕ್ವಶನ್, ಇನ್ಫರ್ಟೈನ್ಮೆಂಟ್ ಎಂಬುದು ಏನನ್ನ ಸೂಚಿಸುತ್ತದೆ ಅಂತ ಕ್ವಶನ್ ಕೇಳಿದರೆ ಇದು ಈ ಟೀಚಿಂಗ್ಗೆ ಸಂಬಂಧಿಸಿದ ಕ್ವಶನ್ ಆಗಿದ್ದು ಇದಕ್ಕೆ ಆನ್ಸರ್ ಏನಪ್ಪ ಅಂದರೆ ಸಿ, ಮಾಹಿತಿ ಮತ್ತು ಮನೋರಂಜನೆಯ ವಿಷಯದ ಒಳಗೊಂಡಿರುವುದು ಅಂತ. ಮುಂದಿನ ಕ್ವಶನ್,
ಇನ್ಫರ್ಟೈನ್ಮೆಂಟ್ ಎಂಬುದು ಏನನ್ನು ಸೂಚಿಸುತ್ತದೆ ಅಂತ ಕ್ವಶನ್ ಕೇಳಿದರೆ ನೋಡಿ, ಇದು ಟೀಚಿಂಗ್ಗೆ ಸಂಬಂಧಿಸಿದಂಥ ಒಂದು ಟೆಕ್ನಿಕಲ್ ಟರ್ಮ್ ಆಗಿದ್ದು ಇದೇನು ಹೇಳುತ್ತಪ್ಪ ಅಂದರೆ ಮಾಹಿತಿ ಮತ್ತು ಮನೋರಂಜನೆಯ ವಿಷಯವನ್ನು ಒಳಗೊಂಡಿರೋದನ್ನು ಕರಿತೀವಿ ಅಂದರೆ ಇನ್ಫರ್ಟೈನ್ಮೆಂಟ್ ಅನ್ನು ನಾವು ಕರಿತೀವಿ. ಅದರ ಆನ್ಸರ್ ಯಾವುದು? ಆನ್ಸರ್ ಸಿ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಕ್ವಶನ್, ಪರಿಣಾಮಕಾರಿಯಾಗಿ ಸಂವಹನಕ್ಕೆ ಒಂದು ಮೂಲ ಘಟಕವು ಯಾವುದು ಅಥವಾ ಏನು ಆಗಿದೆ ಅಂತ ಕ್ವಶನ್ ಕೇಳಿದರೆ ಎ ಸಂದೇಶ ರವಾನೆ. ಸಂದೇಶನ ರವಾನೆ ಮಾಡುವಂಥ ಯೋಜನೆ ಇದೆಯಲ್ಲ ಅದನ್ನೇ ಕರೆಯುವುದರೆ ಪರಿಣಾಮಕಾರಿ ಸಂವಹನದ ಮೂಲ ಘಟಕ ಅಂತ ಕರಿತೀವಿ ಅಂತ ಹೇಳ್ಬೋದು. ಬಿ ಆಕರ್ಷಕ ವ್ಯಕ್ತಿತ್ವ. ಇದು ಹೌದು, ಆದರೆ ಇದು ಸಮೂಹ ಘಟಕ ಆಗಿರೋದಿಲ್ಲ. ಧ್ವನಿವರ್ಧಕದ ಬಳಕೆ ಇದು ಕೂಡ ಅಲ್ಲ, ಇದರಿಂದ ಪರಿಣಾಮಕಾರಿ ಸಂವಹನ ಆಗೋದಿಲ್ಲ. ಆಪ್ಷನ್ ಡಿ ಸಂಪರ್ಕಿಸುವ ವಯಸ್ಸು. ಇದು ಕೂಡ ಪರಿಣಾಮಕಾರಿ ಸಂವಹನಕ್ಕೆ ಮೂಲ ಘಟಕ ಆಗಿರೋದಿಲ್ಲ. ಅದರಿಂದ ಆನ್ಸರ್ ಯಾವುದು? ಆಪ್ಷನ್ ಎ. ಅಂದ್ರೆ ಏನು? ಸಂದೇಶದ ಯೋಜನೆ ಇದೆಯಲ್ಲ, ಅಂದರೆ ಯಾವ ರೀತಿ ಮತ್ತೆ ಹೇಗೆ ಸಂದೇಶನ ರವಾನೆ ಮಾಡಬೇಕು ಅಂತ ಇದೆಯಲ್ಲ, ಇದು ಏನಪ್ಪ ಅಂದರೆ ಪರಿಣಾಮಕಾರಿ ಸಂವಹನಕ್ಕೆ ಒಂದು ಮೂಲ ಘಟಕ ಆಗಿದೆ. ಮುಂದಿನ ಕ್ವಶನ್, ಸಂವಹನ ವಾಹಿನಿ ಅಥವಾ ಮಾರ್ಗ ಯಾವುದನ್ನು ಸೂಚಿಸುತ್ತದೆ ಅಂತ ಕೇಳಿದರೆ ನೋಡಿ, ಸಂವಹನ ವಾಹಿನಿ ಅಂದ್ರೆ ಏನಪ್ಪ ಅಂದರೆ ನಾವೀಗ ಆಲ್ರೆಡಿ ಹೇಳಿರುವಂಥ ವಿಷಯವನ್ನ ಯಾವ ವಾಹಿನಿಯ ಮೂಲಕ ಅಥವಾ ಯಾವ ಮಾರ್ಗದ ಮೂಲಕ ಆ ಸಂದೇಶವನ್ನು ರವಾನೆ ಮಾಡಿದೀವಿ ಅಂತ ಅರ್ಥ. ಸೊ ಇಲ್ಲಿ ಆಪ್ಷನ್ ನೋಡಿ, ಆಪ್ಷನ್ ಎ ಬಳಸಿದ ಮಾಧ್ಯಮ. ಅಂದರೆ ಈಗ ಆಲ್ರೆಡಿ ಆ ಇನ್ಫಾರ್ಮೇಷನ್ ರವಾನೆ ಆಗಿದೆ, ಆ ರವಾನೆ ಮಾಡುವಂಥ ಬಳಸಿರುವಂಥ ಮಾಧ್ಯಮ ಯಾವುದು ಅಂತ ಇದು ಹೌದು. ನೆಕ್ಸ್ಟು ಸಂದೇಶ ವಿಷಯ. ಬಿ ಸಂದೇಶ ವಿಷಯ, ಇದು ಸಂವಹನ ವಾಹಿನಿ ಆಗೋದಿಲ್ಲ. ಆಪ್ಷನ್ ಸಿ ಸಂದೇಶದಲ್ಲಿನ ಗದ್ದಲ. ಇದು ಕೂಡ ಬರೋದಿಲ್ಲ. ಸಂದೇಶದಲ್ಲಿನ ಸಿಗ್ನಲ್ಗಳು. ಸೊ ಇದು ಕೂಡ ಇಲ್ಲಿ ಬರೋದಿಲ್ಲ. ಅದರಿಂದ ಯಾವುದು ಆನ್ಸರು? ಬಳಸಿದ ಮಾಧ್ಯಮ. ನೋಡಿ ಮತ್ತೊಂದು ಹೇಳಿದ್ರಿ, ಸಂವಹನ ವಾಹಿನಿ ಅಥವಾ ಮಾರ್ಗ ಅಂದರೆ ಈಗಾಗಲೇ ರವಾನಿಸಿದಂಥ ಒಂದು ಇನ್ಫಾರ್ಮೇಷನ್ ಅಥವಾ ಸಂದೇಶದ ವಾಹಿನಿ ಇದೆಯಲ್ಲ ಅದನ್ನು ಕರಿತೀವಿ ಅಂದರೆ ಸಂವಹನ ವಾಹಿನಿ ಅಂತ ಕರಿತೀವಿ. ಅದರ ಅರ್ಥ ಏನಪ್ಪ ಅಂದರೆ ಬಳಸಿದ ಮಾಧ್ಯಮ ಅಂತ. ಮತ್ತೊಂದು ಕ್ವಶನ್, ಅಂತರ್ ವೈಯಕ್ತಿಕ ಸಂವಹನ. ನೋಡಿ, ಸಂವಹನ ಅಥವಾ ಕಮ್ಯುನಿಕೇಷನ್ ವೇ ಅಲ್ಲಿ ಹಲವಾರು ವಿಧಗಳು ಬರ್ತವೆ. ಅದರಲ್ಲಿ ಇದು ಕೂಡ ಒಂದು ಅಂತರ್ ವೈಯಕ್ತಿಕ ಸಂವಹನ ಎಂದರೆ ಏನಂತ ಕೇಳಿದರೆ ಒಬ್ಬ ವ್ಯಕ್ತಿ ತನ್ನೊಡನೆ ಸಂಪರ್ಕ ನಡೆಸಿದಾಗ ಇದನ್ನೇ ಕರಿತೀವಿ ಅಂತರ್ ವೈಯಕ್ತಿಕ ಸಂವಹನ ಅಂತ ಕರೆಯೋದಿಲ್ಲ. ಇಬ್ಬರು ಒಂದು ಗುಂಪಿನೊಂದಿಗೆ ಪರಸ್ಪರ ಕಾರ್ಯನಡೆಸಿದ್ರೆ ಕರಿತೀವಿ, ಇದು ಅಂತರಲ್ಲ, ಇಬ್ಬರ ನಡುವೆ ನಡೆದಂಥ ಸಂವಹನದಿಂದ ಇದು ಕೂಡ ಆಗೋದಿಲ್ಲ. ಆಪ್ಷನ್ ಸಿ ಒಬ್ಬ ವ್ಯಕ್ತಿ ತನ್ನೊಂದಿಗೆ ಸಂಪರ್ಕ ಇರಿಸಿಕೊಂಡಾಗ, ಅಂದರೆ ತನ್ನೊಂದಿಗೆ ತಾನೇ ಸಂಪರ್ಕವನ್ನು ಇರಿಸಿಕೊಂಡಾಗ ಇದು ಹೌದು, ಅದನ್ನೇ ಕರಿತೀವಿ ಅಂತರ್. ತನ್ನ ಒಳಗಡೆನೆ ಅಂದರೆ ತನ್ನಲ್ಲಿಯೇ ತಾನು ಸಂವಹನ ಅಥವಾ ಸಂಪರ್ಕವನ್ನು ಇರಿಸಿಕೊಂಡಾಗ ಕರಿತೀವಿ, ಅದನ್ನು ಅಂತರ್ ವೈಯಕ್ತಿಕ ಸಂವಹನ ಅಂತ ಕರಿತೀವಿ. ಆಪ್ಷನ್ ಡಿ ಒಂದು ಮಾದರಿಯ ತರಗತಿ ಕೊಠಡಿ ಸಂವಹನ ಅಲ್ಲ. ಸೊ ಇದು ಆದ್ರಿಂದ ಇದಕ್ಕೆ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಸಿ. ಕಮ್ಯುನಿಕೇಷನ್ ಅಥವಾ ಸಂವಹನದಲ್ಲಿ ಹಲವಾರು ವಿಧಗಳು ಬರ್ತವೆ, ಅದ್ರಾಗೆ ಇದು ಕೂಡ ಒಂದು ಯಾವುದು ಅಂತರ್ ವೈಯಕ್ತಿಕ ಸಂವಹನ. ಅಂತರ್ ವೈಯಕ್ತಿಕ ಅಂದರೆ ತನ್ನಲ್ಲೇ ತಾನು ಸಂವಹನ ಮಾಡ್ಕೊಳ್ಳೋದನ್ನ ನಾವು ಅಂತರ್ ವೈಯಕ್ತಿಕ ಸಂವಹನ ಅಂತ ಕರಿತೀವಿ. ಮುಂದಿನ ಕ್ವಶನ್, ಮುಖ್ಯವಾಗಿ ಯಾವ ಕ್ಷೇತ್ರದಲ್ಲಿ ಆದಂಥ ಅಭಿವೃದ್ಧಿಯಿಂದಾಗಿ ವಿಶ್ವಗ್ರಾಮ ಅಂತ ಒಂದು ಪರಿಕಲ್ಪನೆ ಬಂದಿದೆ ಅಥವಾ ಸಮ್ಮತಿಯಾಗಿದೆ? ನೋಡಿ, ವಿಶ್ವಗ್ರಾಮ. ಸೊ ವಿಶ್ವಗ್ರಾಮ ಅಂತ ಕರೆದಿದ್ದಾರೆ ಅಂತ ಇಲ್ಲಿ ಕ್ವಶನ್ ಅನ್ನು ಕೇಳಿದರೆ ಆಪ್ಷನ್ ಎ ಸಮುದ್ರ ಸಾರಿಗೆ. ನೋಡಿ, ಸಮುದ್ರ ಸಾರಿಗೆ ಮೂಲಕ ನಾವು ಒಂದು ದೇಶವನ್ನು ಮತ್ತೊಂದು ದೇಶದ ಅಥವಾ ವಿಶ್ವವನ್ನು ಸಂಪರ್ಕ ಮಾಡಬೇಕಂದ್ರೆ ತುಂಬ ಲೇಟ್ ಆಗುತ್ತೆ, ಅದರಿಂದ ಇದು ವಿಶ್ವಗ್ರಾಮಕ್ಕೆ ಉತ್ತಮ ಉದಾಹರಣೆ ಅಲ್ಲ. ನೆಕ್ಸ್ಟ್ ಬಿ ಮುದ್ರಣ. ಇದು ಕೂಡ ಅಷ್ಟೇ, ಎಲ್ಲ ಮಾಹಿತಿಯನ್ನು ಏನು ಮಾಡೋಕ್ಕಾಗೋದಿಲ್ಲ, ಶೇರ್ ಅನ್ನು ಅಥವಾ ವಿಶ್ವಮಟ್ಟದಲ್ಲಿ ನಾವು ಹೇಳೋದಕ್ಕೆ ಆಗೋದಿಲ್ಲ, ಅದರಿಂದ ಇದು ಕೂಡ ರಾಂಗ್. ಆಪ್ಷನ್ ಸಿ ಸಂವಹನ ಕಮ್ಯುನಿಕೇಷನ್ ಅಂತ ಕರಿತೀವಲ್ಲ, ಅಂದರೆ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡು ಯಾವುದೇ ಮಾಹಿತಿಯನ್ನು ನಾವೇನು ಮಾಡ್ತೀವಿ ಸಂವಹನದ ಮೂಲಕ ಇಡೀ ವಿಶ್ವದಲ್ಲಿ. ನೋಡಿ, ಅಬ್ಸರ್ವ್ ಮಾಡಿ, ಈಗ ಮೊಬೈಲ್ ಇದೆಯಲ್ವಾ, ಮೊಬೈಲನ್ನು ಇಲ್ಲಿ ಹಿಡ್ಕೊಂಡು ಇಂಗ್ಲೆಂಡ್ ಫ್ರಾನ್ಸ್ ಎಲ್ಲಿ ಬೇಕಾದ್ರೂ ನೀವು ಸಂವಹನ ಮಾಡ್ಬೋದು, ಇದಕ್ಕೆ ಕರಿತೀವಿ ಸಂವಹನ. ಹೌದು, 100%. ಲಾಸ್ಟ್ ಡಿ ವಾಯುಯಾನ. ಇದು ಕೂಡ ಅಲ್ಲ, ಅಂದರೆ ಸಂವಹನದ ಮೂಲಕ ಇಡೀ ವಿಶ್ವನ ಏನು ಮಾಡ್ತೀವಿ ನಾವು ಒಂದು ಗ್ರಾಮವಾಗಿ. ಅಂದರೆ ಇಲ್ಲಿ ಗ್ರಾಮ ಅಂದರೆ ಯಾವುದೇ ವ್ಯಕ್ತಿ ವಿಶ್ವದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಯಾವುದೇ ಮೂಲೆಗೆ ಬೇಕಾದರೂ ಕೂಡ ಏನು ಮಾಡ್ಬೋದು ಸಂವಹನ ಅಥವಾ ಕಮ್ಯುನಿಕೇಷನ್ನ ಮಾಡ್ಬೋದು. ಉದಾಹರಣೆ ವಾಟ್ಸಪ್, ಫೇಸ್ಬುಕ್ ಎಲ್ಲಿದಾವಲ್ಲ ಈ ರೀತಿಯಾಗಿರುವಂಥ ಟೆಕ್ನಾಲಜಿಯ ಮೂಲಕ. ನೋಡಿ, ಮುಂದಿನ ಕ್ವಶನ್, ಎ ಇಂದ ಡಿ ವರೆಗೆ ಗುರುತಿಸಿದಂಥ 4 ಪದಗಳಲ್ಲಿ. ನೋಡಿ, ಪದಗಳಲ್ಲಿ 3 ಸಮರೂಪಿಗಳಾಗಿದ್ದು ಒಂದು ಸಮರೂಪಿ ಪದ ಆಗಿಲ್ಲ. ಹಾಗಾದರೆ ಸಮರೂಪಿ ಅಲ್ಲದ ಪದವನ್ನು ನಾವು ಏನು ಮಾಡಬೇಕು, ಕಂಡುಹಿಡಿಯಬೇಕು. ನೋಡಿ, ನೀವು ಭಾಳ ಇಲ್ಲಿ ಬ್ರಿಲಿಯಂಟಾಗಿ ತುಂಬ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಏನು ಕೇಳಿದರೆ ಕೇವಲ 4 ಪದಗಳಲ್ಲಿ. ಇದು ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಅನ್ನೋದು ನಾವು ಮಂತಲ್ಲಿರುವಂಥ ಡೇಟನ್ನು ನೋಡಿಕೊಂಡು ಮಾಡುವಂಥ ಕ್ವಶನ್ ಅಲ್ಲ. ಇಲ್ಲಿ ಏನು ಕೇಳ್ತಾನೆ, 4 ಪದಗಳಲ್ಲಿ ಒಂದು ಮಾತ್ರ ಡಿಫ್ರೆಂಟ್ ಆಗಿದೆ. ಇಲ್ಲಿ ಅಬ್ಸರ್ವ್ ಮಾಡಿ, ನವಂಬರ್. ಇಲ್ಲಿ ನವಂಬರ್ ಅಂತ ಲಾಸ್ಟ್ಗೆ ಆ ವರ್ಡ್ ಇದೆಯಲ್ಲ ಇಲ್ಲಿದೆ. ನೆಕ್ಸ್ಟು ಅಕ್ಟೋಬರ್ ಇಲ್ಲಿ ಕೂಡ ಇದೆ.
ಸೆಪ್ಟೆಂಬರ್. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಈ 3 ಪದಗಳು ಒಂದು ರೀತಿಯಾಗಿರುವಂಥ ಸಮರೂಪಿ ಪದಗಳು ಆಗಿದ್ದಾವೆ. ಆದರೆ ಆಗಸ್ಟ್ ಅನ್ನೋದು ಏನಾಗಿಲ್ಲ ಈ ಕೆಳಗಿನ 3 ಪದಗಳಿಗೆ ಸಮವಾಗಿ ಅಥವಾ ಸಮರೂಪಿ ಇಲ್ಲ. ಅದರಿಂದ ಆನ್ಸರ್ ಏನು? ಆನ್ಸರು ಆಗಸ್ಟ್ ಅನ್ನೋದು ಸಮರೂಪಿ ಪದವು ಆಗಿಲ್ಲ. ಅದರಿಂದ ಇಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ. ಹೀಗೆ ಇನ್ನು ಮುಂತಾದ ವಿಷಯಗಳನ್ನು ನಾವು ಚರ್ಚಿಸೋಣ, ಜೊತೆಗೆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ. ಹಾಗಾದರೆ ಮತ್ತೆ ಕೆತ್ತಡ ಬನ್ನಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.